ಕಟ್ಟಿದ್ದು ಡಿಸೆಂಬರ್ ಮಂತಿಂದ. ಅವಾಗ ನಮಗೆ ಗುರುಗಳು 21 ವಾರ ಮಾಡೋಕ್ಕೆ ಹೇಳಿದ್ರು. ಇವತ್ತಾಗಲೇ ನನಗೆ 21ನೇ ವಾರ ಹೊತ್ತಿಗೆ ಮುಗಿಯುತ್ತೆ. ಈಗ ನೆಕ್ಸ್ಟ್ ನಮಗೆ ಇರೋದು ಒಂದು ಹೋಮ ಮಾಡಿಸ್ತಾರೆ. ಅದರಲ್ಲಿ ಫ್ಯಾಮಿಲಿಗೆಲ್ಲ ಬಂದು ಎಲ್ಲ ಹೋಮ ಮಾಡಿಸಿ ಕರೆಕ್ಟಾಗಿ ಮುಗಿಸ್ತಾರೆ. ಇದು ಈ ಕಾರ್ಯ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ ಆಗಿದೆ. ನಮ್ಮ ಮನೇಲೆಲ್ಲ ನೆಮ್ಮದಿ ಸಂತೋಷ ತುಂಬ ಮಾಡಿರೋದಕ್ಕೂ ಸಾರ್ಥಕ ಆಗಿದೆ. ಮತ್ತು ರಾಘವೇಂದ್ರ ಸ್ವಾಮಿ ಅವ್ರ ಸೇವೆ ಸದಾ ಮಾಡ್ತಾನೆ. ಹರಕೆ ಏನು ಕಟ್ಕೊಂಡಿದ್ದೀರಿ ಅಂತ ಕಾಯಿ ಕಟ್ಟಿದ್ರಲ್ಲ, ಏನು ಕಟ್ಕೊಂಡಿದ್ರಿ ಕಾಯಿ? ಇದು ನಮ್ಮ ಜೀವನದಲ್ಲಿ ನಮ್ಮದು ಏನೇ ತೊಂದರೆ ಇರುತ್ತಲ್ಲ, ಗುರುಗಳ ಹತ್ರ ಬಂದು ಅವರಿಗೆ ಹೇಳಿದಾಗ ಅವರು ನೀವು ಈ ಥರ ಕಾರ್ಯ ಮಾಡಬೇಕು ಅಂತ ಹೇಳ್ತಾರೆ ಅವರು. ಅವಾಗ ನಮಗೆ 21 ದೀಪ ಮತ್ತು 21 ವಾರ ಮತ್ತು ಒಂದು ಕಾಯಿ ಕಟ್ಟೋದು. ಸರಿ. ಇದರಲ್ಲಿ ಫ್ಯಾಮಿಲಿಯಲ್ಲೆಲ್ಲ ಸ್ವಲ್ಪ ಕಿರಿಕಿರಿ ನೆಮ್ಮದಿ ಇರಲಿಲ್ಲ. ಮತ್ತು ನಾನು ಸ್ವಲ್ಪ ಕೈಗೆ ಆಗ್ತಿದ್ದಿದ್ದು ಕೆಲಸ ಎಲ್ಲ ಫೇಲ್ ಆಗ್ತಿತ್ತು. ನಾನು ಅಬ್ರಾಡಲ್ಲಿ ಸ್ಟಡೀಸ್ ಮಾಡ್ಕೊಂಡ್ಬಂದೆ. ಅಲ್ಲೂ ನನಗೆ ಜಾಸ್ತಿ ಇದು ಬಿಸ್ನೆಸ್ ಎಲ್ಲ ಕೈ ಹಿಡಿಯಿಲ್ಲ. ಅದಕ್ಕೆ ಈ ಕಡೆ ಬಂದು ನನಗೆ ನಮ್ಮ ಅಕ್ಕ ಅವರು ಹೇಳಿದ್ರು, ಈ ಕಡೆ ರಾಘವೇಂದ್ರ ಸ್ವಾಮಿ ಏನಕ್ಕೆ ಇದೆ ಕಟ್ಕೊಳ್ಳಿ, ಸೇವೆ ಮಾಡಿ, ಇನ್ನೆಲ್ಲ ಪೂರೈಸ್ತಾರೆ ರಾಘವೇಂದ್ರ ಸ್ವಾಮಿ. ಅಂದರೆ 21 ವಾರ ಆದಮೇಲೆ ಕಾಯಿ ಕಟ್ಟೋದಕ್ಕೆ ನಿಮ್ಮ ಕೆಲಸ ಎಲ್ಲ ಸಕ್ಸಸ್ಫುಲ್ ಆಗಿದೆಯಾ? ಇದು ನಾವು ಫಸ್ಟ್ 1ನೇ ವಾರನೇ ನಾವು ಕಾಯಿ ಕಟ್ಟಿರ್ತೀವಿ. ಫಸ್ಟಿಂದ ನಾವು ಪ್ರತಿ ವಾರ ಬರ್ತೀವಲ್ಲ, ಆ ಕಾಯಿನ ತಗೊಂಡು ಹೋಗ್ತೀವಿ, ದೇವ್ರ ಮುಂದೆ ಇರ್ತೀವಿ, ಮತ್ತು ಅದನ್ನು ಪೂಜೆ ಮಾಡಿ ಮತ್ತೆ ವಾಪಸ್ ಅಲ್ಲಿ ಜಾಗ್ತೀವಿ. ಈಗ ಹೇಗಿದೆ ಸರ್? ಈಗ ತುಂಬಾ ನೆಮ್ಮದಿ ಇದೆ ಜೀವನದಲ್ಲಿ. ದೇವ್ರ ಹತ್ರ ಅಂತೂ ಹಣ ಕೊಡಿ, ಸೈಟ್ ಕೊಡಿ ಅಂತ ಕೇಳೋಕ್ಕಾಗಲ್ಲ. ನೆಮ್ಮದಿ ಮತ್ತು ಅದೇ ಕೊಟ್ಟರೆ ಸಾಕು, ಸಂತೋಷ, ಆರೋಗ್ಯ ಕೊಟ್ಟರೆ ಸಾಕು. ನಿಮ್ಮ ಹೆಸರು? ತಿಪ್ಪೇಶ್. ಯಾವ ಸರ್? ಚಿತ್ರದುರ್ಗ. ಓಕೆ, ಥ್ಯಾಂಕ್ ಯು.